ಬಿಬಿಎಂಪಿಯ ಮಹಾಕರ್ಮಕಾಂಡ ಬಟಾ ಬಯಲು ಮಾಡ್ತಾ ಇದೆ ರೆಬಲ್ ಟಿವಿ. ಬಿಬಿಎಂಪಿ ಅಂದ್ರೆ ಏನ್ರಿ ಅದು? ಬೆಂಗಳೂರು ಮಹಾನಗರ. ಏನಾಗ್ತಾ ಇದೆ ಇಲ್ಲಿ? ರೆಬಲ್ ಟಿವಿಯಲ್ಲಿ ಕಳಚಿತು ಅಧಿಕಾರಿಯ ಮುಖವಾಡ. ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿದ್ರ ಪಾಲಿಕೆ ಅಧಿಕಾರಿಗಳು ಆಡಿದ್ದೇ ಆಟನ. ಅವ್ರು ಆಡಿದ್ದೇ ಆಟನ. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿ ರೆಬಲ್ ಟಿವಿಯಲ್ಲಿ. ಬಿಬಿಎಂಪಿ ಕಣ್ಣಾಮುಚ್ಚಾಲೆ ಆಟದ ಪಕ್ಕಾ ಮಾಹಿತಿ ನಮ್ಮಲ್ಲಿ ಮಾತ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನಾಗಿದೆ ಅಂತ ಹೇಳ್ತೀವಿ. ಬಿಬಿಎಂಪಿಯ ಮತ್ತೊಂದು ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ ನೋಡಿ. ರೆಬಲ್ ಟಿವಿಯಲ್ಲಿ ಕಳಚ್ತಾ ಇದೆ ಅಧಿಕಾರಿಯ ಮುಖವಾಡ. ಯಾರಪ್ಪ ಹಾಗಾದ್ರೆ ಆ ಅಧಿಕಾರಿ? ಏನ್ ಮಾಡಿದ್ರು ಹಾಗಾದ್ರೆ ಆ ಅಧಿಕಾರಿ? ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿದ್ರ ಆ ಪಾಲಿಕೆ ಅಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪಾಲಿಕೆ ಅಧಿಕಾರಿಗಳು ಆಡಿದ್ದೇ ಆಟನ, ನಿಮ್ಮಪ್ಪನ ಸ್ವತ್ತ ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇದೆ. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ರೆಬಲ್ ಟಿವಿ ರಿವೀಲ್ ಮಾಡ್ತಾ ಇದೆ. ಬಿಬಿಎಂಪಿ ಕಣ್ಣಾ ಮುಚ್ಚಾಲೆ. ನೆಕ್ಸ್ಟ್ ಬ್ರೇಕಿಂಗ್ ಬಿಬಿಎಂಪಿ ಅಧಿಕಾರಿಗಳ ದರ್ಬಾರ್ ಹೇಗಿದೆ ನೋಡಿ. ಬಿಬಿಎಂಪಿ ಅಧಿಕಾರಿಗಳ ದರ್ಬಾರ್. ಕಾನೂನಿನ ಷರತ್ತುಗಳಿಗೆ ಬೆಲೆ ಇಲ್ವಾ? ಹಗರಣಗಳ ತಾಣವಾಯ್ತಾ ಬಿಬಿಎಂಪಿ? ಹಣದ ದಾಹ, ಕೋಟಿ ಕೋಟಿ ಲೂಟಿ. ಅನುದಾನದ ಹೆಸರಲ್ಲಿ ಅಧಿಕಾರಿಗಳಿಂದ ವಂಚನೆ. ಬಿಬಿಎಂಪಿ ಅಧಿಕಾರಿಗಳಿಂದ ಸರ್ಕಾರದ ಹಣಗಳು. ಇಲ್ಲಿ ಸರ್ಕಾರ ಮತ್ತು ಬಿಬಿಎಂಪಿ ಎರಡು ಒಟ್ಟೊಟ್ಟಿಗೆ ಇರ್ತಾರೆ. ವಿದ್ಯಾ ಅವ್ರು ಹಿಂಗ್ ಲೈನ್ ಹಾಕ್ಬಿಟ್ಟವ್ರು ಇರ್ಲಿ. ಅಮೃತ ಮಹೋತ್ಸವ ಯೋಜನೆ ಹೆಸರಲ್ಲಿ ಪಂಗನಾಮ. ಬಿಬಿಎಂಪಿ ಅಧಿಕಾರಿಗಳ ದರ್ಬಾರ್ ನೋಡಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ಕಾನೂನಿನ ಷರತ್ತುಗಳಿಗೆ ಬೆಲೆನೇ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇಷ್ಟ ಬಂದಂಗೆ ಅವರಪ್ಪನ ಮನೆ ಆಸ್ತಿ ಅನ್ನೋ ರೀತಿ ಅವ್ರು ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಲಂಗು ಲಗಾಮೆ ಇಲ್ಲ ಅನ್ನುವಂತ ಒಂದು ಚಾಳಿ ಎದುರಾಗ್ಬಿಟ್ಟಿದೆ. ಯಾರು ಹಿಡಿಯೋರಿಲ್ಲ, ಬಡಿಯೋರಿಲ್ಲ. ನಾ ಮಾಡಿದ್ದೆ ಆಟ. ಎಷ್ಟು ಕೋಟಿ ನುಂಗಿದ್ರೆ ಏನಪ್ಪ ಯಾರು ಕೇಳಂಗಿಲ್ಲ. ಟೈಅಪ್ ಆಗೋಗ್ಬಿಟ್ಟಿದೆ. ಹಂಗೆ ಆಗೋಗ್ಬಿಟ್ಟಿದೆ. ಇಲ್ಲಿ ಅನುದಾನದ ಹೆಸರಲ್ಲಿ ಅಧಿಕಾರಿಗಳಿಂದ ವಂಚನೆ, ಸರ್ಕಾರದ ಹಣ ಗುಳುಮಂತೆ. ಅಲ್ಲಿಗಲ್ಲಿಗೆ ಲಿಂಕ್ ಇರುತ್ತೆ, ಲಿಂಕ್ ಇಲ್ಲದೆ ಏನಿಲ್ಲ. ಓಕೆ, ನೆಕ್ಸ್ಟ್ ಏನು? ಅಮೃತ ಮಹೋತ್ಸವ ಯೋಜನೆ ಹೆಸರಲ್ಲಿ ಪಂಗನಾಮನ. ಓಕೆ, ಬಿಬಿಎಂಪಿಯಲ್ಲಿ ಮತ್ತೊಂದು ಮಹಾ ಹಗರಣ. ತಿಂಗಳಿಗೆ ಒಂದೊಂದು ಆಗ್ತಾನೆ ಇರ್ತವೆ ಅನ್ಸುತ್ತೆ. ಲೆಕ್ಕನೇ ಇಲ್ಲ. ಪಾಲಿಕೆ ಅಧಿಕಾರಿಗಳಿಂದಲೇ ನಡೀತಾ ಭ್ರಷ್ಟಾಚಾರ. ಅಧಿಕಾರಿಯ ಬೇಜವಾಬ್ದಾರಿತನಕ್ಕೆ 27.50 ಕೋಟಿ ನಷ್ಟ. 27.5 ಕೋಟಿ. ಏನು 1 ರೂಪಾಯಿ 2 ರೂಪಾಯಿ ಚಂದ್ರಕಲಾ. 550 ಅಭ್ಯರ್ಥಿಗಳ ಖಾತೆಗೆ ತಲಾ 5 ಲಕ್ಷ ರೂಪಾಯಿ ವರ್ಗಾವಣೆ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ? ಹೇಗೆ ಇದು? ಅಮೃತ ಮಹೋತ್ಸವ ಯೋಜನೆ ಅನುದಾನದಲ್ಲಿ ಗೋಲ್ಮಾಲ್ ನಡೀತಾ. ನಿಯಮವನ್ನ ಗಾಳಿಗೆ ತೂರಿ ಹಣ ವರ್ಗಾವಣೆ ಮಾಡಿದ್ರ ಆಯುಕ್ತರು. ಬಹಳ ಅನುಮಾನ ಮೂಡ್ತಾ ಇರುವಂತಹ ಪ್ರಕರಣ ಅಂತಾನೆ ಹೇಳ್ಬೋದು ನೋಡಿ. 27.50 ಕೋಟಿಯಷ್ಟು ಹಣ ಗುಳುಮಾಗಿದೆ ಅಂತಂದ್ರೆ ಯಾರು ದುಡ್ಡು ದಿವಿ ನೋಡಿ. 200-300 ಕೂಲಿ ಮಾಡೋ ಜನ ಈಗ ಟ್ಯಾಕ್ಸ್ ಕಟ್ಟಿ ಬಡದಾಡ್ತಾ ಇದ್ದಾರೆ. ಇಲ್ಲಿ ನುಂಗ್ತಾ ಇದ್ದಾರೆ. 27.5 ಕೋಟಿ ಅಂದ್ರೆ ಏನು ಹುಡುಗಾಟನ? ಈ ವ್ಯಕ್ತಿನ ವಿದ್ಯಾ ಇದೇ ವ್ಯಕ್ತಿನ? ಹೌದು, ಇವರೇ. ಬಿಪಿ ಕನ್ಫರ್ಮ್ ಮಾಡ್ಬೇಕಪ್ಪ. ಸಹಾಯಕ ಆಯುಕ್ತ 27.5 ಕೋಟಿ ಎಲ್ಲೆಲ್ಲಿ ಕಳಿಸ್ತೆ? ಗುಳುಮ್ ಮಾಡ್ಬಿಟ್ಯಾ? ನಾಚಿಕೆ ಆಗಲ್ವಾ? ನಾನ್ಸೆನ್ಸ್. ಇದು ನಾನ್ಸೆನ್ಸ್. ನೀನಲ್ಲ, ನೀನ್ ಮಾಡಿರೋ ಕೃತ್ಯ ನಾನ್ಸೆನ್ಸ್. ನಿಮಗೆ ಕೆಲಸ ಕೊಟ್ಟಿದ್ದು ಏನ್ ಮಾಡ್ಲಿ ಅಂತ. ಓಕೆ, ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಗಮನಿಸೋದಾದ್ರೆ ಸಹಾಯಕ ಆಯುಕ್ತ ಏನು ನಾಗಭೂಷಣ್ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿರುವಂತದ್ದು. ಸಹಾಯಕ ಆಯುಕ್ತ ನಾಗಭೂಷಣ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬಿಬಿಎಂಪಿ ಕಲ್ಯಾಣ ಇಲಾಖೆ ಸಂಯುಕ್ತ ಆಯುಕ್ತ ನಾಗಭೂಷಣ್ ವಿರುದ್ಧ ಸಹಾಯಕ ಆಯುಕ್ತ ನಾಗಭೂಷಣ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಬಿಬಿಎಂಪಿ 8 ವಲಯಗಳಲ್ಲಿ 550 ಬಿಬಿಎಂಪಿ 8 ವಲಯಗಳಲ್ಲಿ 550 ಅಭ್ಯರ್ಥಿಗಳಿಗೆ ಹಣ ವರ್ಗಾವಣೆ ಆಗಿದೆ. ಮಹದೇವಪುರ ವಲಯದ ಅಧಿಕಾರಿಯಾಗಿರೋ ನಾಗಭೂಷಣ್ ಷರತ್ತು ಉಲ್ಲಂಘಿಸಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಸಹಾಯಕ ಆಯುಕ್ತ ನಾಗಭೂಷಣ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಮಹದೇವಪುರ ವಲಯದ ಅಧಿಕಾರಿಯಾಗಿರುವಂತಹ ಈ ನಾಗಭೂಷಣ್ ಮಾಡಿರುವಂತಹ ಕೆಲಸ ಕೂಡ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಗಮನಿಸ್ತಾ ಇದ್ದೀರಿ ದಿವಿತ್, ಈಗಾಗಲೇ
ಘಟಾನುಘಟಿ ನಾಯಕರು ಕೂಡ ಅವ್ರ ಜೊತೆ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನೀವು ಇನ್ನೊಂದು ವಿಜುವಲ್ಸ್ ಗಮನಿಸಿದ್ರಿ ನೀವು. ಸೊ ಇವ್ರಿಗೆಲ್ಲ ಎಷ್ಟು ಧೈರ್ಯ ನೋಡಿ. ನಾವು 1-2 ರೂಪಾಯಿ ಏನೋ ಸಂಪಾದನೆ ಮಾಡೋದಕ್ಕೆ ಕಷ್ಟಪಡ್ತೀವಿ. ಇವ್ರು 27 ಕೋಟಿಯಷ್ಟು ಹಣ ಗುಳುಂ ಮಾಡ್ತಿದ್ದಾರೆ ಅಂತಂದ್ರೆ ಈ ಫೋಟೋ ಇವ್ರ ಫೋಟೋನ ಹಂಗೆ ನೀಟಾಗಿ ಹಾಕಿ ಮಿಸ್ ಮಾಡಬೇಡಿ ಇವ್ರ ಫೋಟೋನ. ಓಕೆ, ಏನೇನು ಇದೆ ಒಂದಷ್ಟು ಪಾಯಿಂಟ್ಸ್ಗಳು ನೋಡೋಣ. ಯೋಜನೆ ಹಣ ಬಿಡುಗಡೆಗೆ ಮಾನದಂಡಗಳು, ಫಸ್ಟ್ ಪಾಯಿಂಟ್ಸ್ ತಗೊಂಡು ಆಮೇಲೆ ನೋಡೋಣ. ಓಕೆ, ಈಗ ನೋಡಿ ಚಂದ್ರಕಲಾ, ರಾಜೀವ್ ಗಾಂಧಿ ಸ್ಲಮ್ ಬೋರ್ಡು, BDA, ಆಮೇಲೆ KHP ಯಲ್ಲಿ 1 BHK ಮನೆಗೆ ಅರ್ಜಿ ಸಲ್ಲಿಸಿರ್ಬೇಕು. ಹೆಂಗೆ ಹಣ ಯೋಜನೆ ಹೆಂಗ್ ಮಾಡಬೇಕು ಅಂತ. ಯೋಜನೆ ಹಣ ಬಿಡುಗಡೆಗೆ ಮಾನದಂಡಗಳು. ಓಕೆನಾ, ರಾಜೀವ್ ಗಾಂಧಿ ಸ್ಲಮ್ ಬೋರ್ಡ್ BDA ಇದೆಯಲ್ಲ, KHP ಯಲ್ಲಿ 1 BHK ಮನೆಗೆ ಅರ್ಜಿ ಸಲ್ಲಿಸಬೇಕು. ಒಂದು ಮನೆ ಮಂಜೂರು ಪ್ರಮಾಣ ಹಂಚಿಕೆ ಪತ್ರ ಹೊಂದಿರಬೇಕು. ಆಮೇಲೆ BBMP ವ್ಯಾಪ್ತಿಯಲ್ಲಿ ಕನಿಷ್ಠ 3 ವರ್ಷದಿಂದ ವಾಸಿಸ್ತಾ ಇರಬೇಕು. ಇದು ಮಾನದಂಡ ಇರೋದು. ಮಾನದಂಡ ಹೇಳ್ಬಿಟ್ಟು ಆಮೇಲೆ ಮಾತಾಡೋಣ. ಆಮೇಲೆ ಅಗತ್ಯ ದಾಖಲೆಯೊಂದಿಗೆ ಆನ್ಲೈನ್ ಮತ್ತೆ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿರಬೇಕು. ಮಸ್ಟ್ ಅಂಡ್ ಶುಡ್. ಆಮೇಲೆ ಸರ್ಕಾರ ನೀಡುವ ಗುರುತಿನ ಚೀಟಿ ಕಡ್ಡಾಯವಾಗಿ ಪಡೆದಿರಬೇಕು. ಅರ್ಜಿದಾರನ ವಾರ್ಷಿಕ ಆದಾಯ 3 ಲಕ್ಷ ಮೀರಬಾರ್ದು. ಕುಟುಂಬದಲ್ಲಿ ಯಾರು ಸ್ವಂತ ನಿವೇಶನ ಕಟ್ಟಡ ಹೊಂದಿರಬಾರ್ದು. 20 ರೂಪಾಯಿ ಚಾಪಾ ಕಾಗದದಲ್ಲಿ ಮುಚ್ಚಳಿಕೆ ಪತ್ರವನ್ನ ಸಲ್ಲಿಸಬೇಕು. ನೆಕ್ಸ್ಟ್, ಆಯ್ಕೆ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಡ್ತೀನಿ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಸರ್ಕಾರದಿಂದ ಆರ್ಥಿಕ ಸಹಾಯ ಮಾಡಲಾಗುತ್ತೆ. ಆಯ್ಕೆ ನಡೆಯೋದು ಸಬ್ಸಿಡಿ ರೂಪದಲ್ಲಿ ಗರಿಷ್ಠ 5 ಲಕ್ಷ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು. ಅನುದಾನ ಲಭ್ಯತೆಯನ್ನು ಪರಿಶೀಲಿಸಿ ಅರ್ಜಿದಾರರ ಆಯ್ಕೆ ಆಗಬೇಕು. ಅಭ್ಯರ್ಥಿಯ ವಿಳಾಸ ಭೌತಿಕ ಪರಿಶೀಲನೆ ನಡೆಸಬೇಕು. ಆಮೇಲೆ ಸಂಬಂಧಪಟ್ಟ ವಲಯದ ಸಹಾಯಕ ಕಂದಾಯ ಅಧಿಕಾರಿ ಅದನ್ನ ಪರಿಶೀಲಿಸಬೇಕು. ವಾರ್ಡ್ ಸಮಿತಿ ಅನುಮೋದನೆ ಪಡೆದು ಕ್ರಮ ಹಣ ವರ್ಗಾವಣೆ ಮಾಡಬೇಕು. ಆದ್ರೆ ಮಾಡಿದ್ದೇನೋ ಇಲ್ಲಿ ಆಗಿದ್ದೇನೋ ಅದ್ರ ಬಗ್ಗೆ ಒಬ್ರು ದೂರನ್ನ ದಾಖಲಿಸಿದ್ದಾರೆ. ತಗೊಂಬಿಡಿ ಅದನ್ನ. ಬಿಜೆಪಿ ಮುಖಂಡರು ದೂರನ್ನ ದಾಖಲಿಸಿರೋ ತಗೊಂಬಿಡಿ. ಎಸ್, ಬಿಜೆಪಿ ಮುಖಂಡ NR ರಮೇಶ್ ಅವರಿಂದ ದೂರು ದಾಖಲಾಗಿದೆ. ಬಿಜೆಪಿ ಮುಖಂಡರೇ ದೂರನ್ನ ನೀಡಿರುವಂತದ್ದು. ದಾಖಲಾತಿ ಪರಿಶೀಲಿಸದೆ ಹಣ ಬಿಡುಗಡೆ ಅಂತ ಆರೋಪವನ್ನ ಮಾಡಿದ್ದಾರೆ. ದಾಖಲಾತಿಗಳನ್ನ ಯಾವುದೇ ಎವಿಡೆನ್ಸ್ ಗಳನ್ನ ನೋಡದೆ ಮಾಡದೆ ಸುಮ್ಮನೆ ದೂರು ಕೊಟ್ಟುಬಿಟ್ಟಿದ್ದಾರೆ. ಸಹಾಯಕ ಆಯುಕ್ತ ನಾಗಭೂಷಣ್ ವಿರುದ್ಧ NR ರಮೇಶ್ ಅವರಿಂದ ದೂರು ದಾಖಲಾಗಿರುವಂತದ್ದು. ಅಪಾರ ಪೊಲೀಸ್ ಮಹಾನಿರ್ದೇಶಕರು, ಮಾನ್ಯ ಮುಖ್ಯ ಆಯುಕ್ತರು, ಪೊಲೀಸ್ ನಿರೀಕ್ಷಕರಿಗೆ NR ರಮೇಶ್ ಅವರು ದೂರನ್ನ ಕೊಟ್ಟಿರುವಂತದ್ದು. ಬಿಜೆಪಿ ಮುಖಂಡ NR ರಮೇಶ್ ಅವರಿಂದ ದೂರು ದಾಖಲಾಗಿರುವಂತದ್ದು. ಆ ವಿಜುವಲ್ಸ್ ಕೂಡ ನಾವು ಗಮನಿಸಬೇಕಾಗುತ್ತೆ. ದಾಖಲಾತಿಯನ್ನ ಪರಿಶೀಲನೆ ಮಾಡದೆ ಹಣ ಬಿಡುಗಡೆ ಮಾಡಿದ್ರು ಅನ್ನುವಂತ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಅಪರ ಪೊಲೀಸ್ ಮಹಾನಿರ್ದೇಶಕರಿಗೂ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ವಿದ್ಯಾ ನನಗೊಂದು ಲಿಸ್ಟ್ ಕೊಟ್ಟಿದ್ರಲ್ಲ ನಿನ್ನೆ, ಅದು ಇದೆಯಾ? ಕೊಡಿ, ಅದನ್ನ ತಗೊಂಡ್ಬಂದು ಕೊಡಿ, ಹಿಂಗೆ ತೋರಿಸ್ಬಿಡ್ತೀನಿ. ಮಾನ್ಯ ಮುಖ್ಯ ಆಯುಕ್ತರು, ಡಾಕ್ಯುಮೆಂಟ್ಸ್ ಇಲ್ಲದೆ ಮಾತಾಡಬಾರ್ದು. ಮಾನ್ಯ ಮುಖ್ಯ ಆಯುಕ್ತರಿಗೆ ಒಂದು ದೂರು ಕೊಟ್ಟಿದ್ದಾರೆ. ಪೊಲೀಸ್ ಮಹಾನಿರೀಕ್ಷಕರಿಗೆ NR ರಮೇಶ್ ದೂರನ್ನ ಕೊಟ್ಟಿದ್ದಾರೆ. ದಾಖಲಾತಿ ಪರಿಶೀಲಿಸದೆ ಹಣ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಯಾವನ್ರಿ ಬಂದು ಬೇಕಾಬಿಟ್ಟಿ ಹಣನ ನೀವು ವರ್ಗಾವಣೆ ಮಾಡಕ್ ಹೇಳಿದ್ದು? ಈ ರೀತಿ ಆರೋಪ ಬಿಜೆಪಿ ಮುಖಂಡರು ಮಾಡ್ತಿದ್ದಾರೆ ಅಂದ್ರೆ ಇದು ಸತ್ಯ. ಸುಳ್ಳಾಗಕ್ಕೆ ಹೆಂಗ್ ಸಾಧ್ಯ? ಇದು ಸತ್ಯ. ನೀವು ಆಯ್ಕೆ ಹೇಗ್ ನಡೆಯುತ್ತೆ, ಮಾನದಂಡಗಳೆಲ್ಲ ನೋಡಿದ್ವಿ. ಆಮೇಲೆ ಇನ್ನೊಂದು ಪ್ರಮುಖವಾದಂತ ಪಾಯಿಂಟ್ಸ್ ಇದೆ, ಆಯ್ತಾ? ಅದನ್ನು ಕೂಡ ಹೇಳ್ಬಿಡ್ತೀನಿ. ಅವರು ಡಾಕ್ಯುಮೆಂಟ್ಸ್ ತರೋ ಹೊತ್ತಿಗೆ ಈ ಬ್ರೇಕಿಂಗ್ ಅಪ್ಪ ಮಾಡಪ್ಪ ಏನೇನು ಮಾಡಿದ್ದಾರೆ ಆರೋಪ ಅಂತ. 27 ಕೋಟಿ 50 ಲಕ್ಷ ಹಣ ವರ್ಗಾವಣೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಭ್ಯರ್ಥಿಗಳಿಗೆ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ವರ್ಗಾವಣೆ ಮಾಡಿರೋ ಆರೋಪ ಬಂದಿದೆ. ಅಭ್ಯರ್ಥಿಗಳಿಗೆ BBMP ಅಧಿಕಾರಿಗಳ ಜೊತೆ ಕೆಲ ದಲ್ಲಾಳಿಗಳು ಭಾಗಿಯಾಗಿರುವ ಶಂಕೆ ಇದೆ. 2022 ಮತ್ತೆ 23, 24, 25 3 ವರ್ಷದಲ್ಲಿ ನಡೆದಿದ್ದ ಹಗರಣ. ಅಧಿಕಾರಿಗಳ ಹಣದ ಆಯ್ಕೆ, ಅರ್ಹ ಫಲಾನುಭವಿಗಳಿಗೆ ಅನ್ಯಾಯದ ಆರೋಪ ಕೇಳಿ ಬರ್ತಾ ಇದೆ. BBMP ಮುಖ್ಯ ಆಯುಕ್ತರಿಗೆ NR ರಮೇಶ್ ದೂರು ಕೊಟ್ಟಿದ್ದಾರೆ. ಕೂಡಲೇ ವರ್ಗಾವಣೆ ಮಾಡಿರೋ ಹಣ ವಸೂಲಿಗೆ ಆಗ್ರಹಿಸಿದ್ದಾರೆ. ನಾಗಭೂಷಣ್ ವಿರುದ್ಧ ಭ್ರಷ್ಟಾಚಾರ ವಂಚನೆ ಆರೋಪ ಕೇಳಿ ಬಂದಿದೆ. ಅಧಿಕಾರ ದುರುಪಯೋಗ, ಅಕ್ರಮ ಹಣ ದುರ್ಬಳಕೆ, ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳ ಅಡಿ ದೂರು ದಾಖಲು ಮಾಡಲಾಗಿದೆ. ಓಕೆ ನೋಡ್ರಪ್ಪ, ಈಗ 3 ಸೆಟ್ ಡಾಕ್ಯುಮೆಂಟ್ಸ್ ನಾನು ಇಟ್ಕೊಂಡಿದ್ದೀನಿ. 3 ಸೆಟ್. ಇದು ಬಹುಶಃ ಕಾಣಲ್ಲ ಅಂತ ಕಾಣುತ್ತೆ ನಿಮ್ಗೆ, ಕಾಣಿಸಲ್ಲ, ಇರ್ಲಿ. ಓಕೆನಾ? ಈ ಡಾಕ್ಯುಮೆಂಟ್ಸ್ ಬಂದು ನಿಮಗೆ ಎಲ್ಲಿ? ಅಪರ ಪೊಲೀಸ್ ಮಹಾನಿರ್ದೇಶಕರು. ಓಕೆನಾ? ಇನ್ನೊಂದು ಕೊಡ್ತಾ ಇದ್ದಾರೆ ಇವಾಗ, ಬನ್ನಿ ಕೊಡಿ ಮೇಡಮ್. ಥ್ಯಾಂಕ್ ಯು ವಿದ್ಯಾ ಮೇಡಮ್. ನೋಡಿ ಇಲ್ಲಿ ರಮೇಶ್ NR ಅವ್ರು ಮಾಡಿರೋದು, ಬಹುಶಃ ಕಾಣಲ್ಲ, ಇರ್ಲಿ. ಇದು ಮಾನ್ಯ ಮುಖ್ಯ ಆಯುಕ್ತರಿಗೆ ದೂರು ದಾಖಲಿಸಿರುವಂತದ್ದು. ಇದರಲ್ಲಿ ಎಲ್ಲ ಇದೆ, ಪ್ರತಿಯೊಂದು ಕೂಡ ಇದೆ.
ಪ್ರತಿಯೊಂದು ಕೂಡ ಇದೆ. ನಾಳೆ ಇದನ್ನ ಫಾಲೋ ಅಪ್ ಮಾಡಬೇಕು BP ವಿದ್ಯಾ, ನಾಳೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಕರ್ನಾಟಕ ಲೋಕಾಯುಕ್ತ ಅಂಬೇಡ್ಕರ್ ವೀದಿ ಬೆಂಗಳೂರು ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಕಾನೂನಿನ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರ್ಬಿಟ್ಟವ್ರೆ. ಓಕೆ, ನೆಕ್ಸ್ಟ್ ಇದು ಪತ್ರಿಕಾ ಹೇಳಿಕೆ. ನೆಕ್ಸ್ಟ್ ಪೊಲೀಸ್ ಮಹಾನಿರೀಕ್ಷಕರಿಗೆ ಸೇಮ್ ಎಲ್ಲವನ್ನು ಗಾಳಿಗೆ ತೂರ್ಬಿಟ್ಟಿದ್ದಾರೆ. 27.50 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತವನ್ನ ವರ್ಗಾವಣೆ ಮಾಡಿರೋದು ಹೇಗೆ? ಅಷ್ಟೊಂದು ಹಣ, ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು BBMP ಕಮಿಷನರ್. ಆನ್ಸರಬಲ್ ಉತ್ತರ ಕೊಡಬೇಕು ನೀವು, ಇಲ್ಲ ಅಂದ್ರೆ ರೆಬಲ್ ಟಿವಿ ಬಿಡೋದಿಲ್ಲ. ಈ ಒಂದು ಭ್ರಷ್ಟಾಚಾರವನ್ನ ನಾವು ಮಾಡೋದಕ್ಕೂ ಬಿಡೋದಿಲ್ಲ. ಒಂದು ವೇಳೆ ಮಾಡಿದ್ರೆ ಏನ್ ಹೇಳಿ, ನಿಮ್ಮ ಡೌಟ್ ಏನು? ಇಷ್ಟು ಧೈರ್ಯ ಹೆಂಗೆ ಸಾಧ್ಯ ಇವ್ರಿಗೆಲ್ಲ ಅಂತ? ಏನ್ ಹೊಸ್ತಾಗಿ ಕೇಳ್ತಾ ಇದ್ದೀರಾ? ಇವರಿಗೆಲ್ಲ ಹೇಳ್ಕೊಡ್ಬೇಕಾ? ಇಷ್ಟು ಧೈರ್ಯನ ನೋಡಿ, ಜನರ ದುಡ್ಡನ್ನ ಗುಳುಂ ಮಾಡೋದೇ ಇವ್ರ ಕೆಲ್ಸನ ಹಂಗಾದ್ರೆ ಅಂತ. ಹೆಂಗೋ ರೆಬಲ್ ಟಿವಿ ಕಣ್ಣಿಗೆ ಬಿತ್ತು, ಅದು ಓಕೆ. ಇಲ್ಲ ಅಂತಿದ್ರೆ ಏನ್ ಕತೆ ಅಂತ? ಇಲ್ಲ ಅಂತಂದ್ರೂ ಬಿಡಲ್ಲ ನಾವಿವಾಗ. ಯಾಕಂದ್ರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ಡಾಕ್ಯುಮೆಂಟ್ಸ್ ಇದೆ, ಬಿಡಲ್ಲ ನಾವು. ಹೌದು, ಎಸ್, ಇದನ್ನ ಫಾಲೋ ಅಪ್ ಮಾಡ್ತಾರೆ. ನಾಳೆ ಕೂಡ ಫಾಲೋ ಅಪ್ ಮಾಡೋಣ, ಏನಾಗುತ್ತೆ ಕಾದು ನೋಡೋಣ. ಈಗ ಒಂಥರ ಡವ ಸ್ಟಾರ್ಟ್ ಆಗ್ಬಿಟ್ಟು ನೀವೇನೇ ಮಾಡಿದ್ರು ಈಗ ಫೋನ್ ಬರ್ತವೆ. ಸಾರ್ ಸುದ್ದಿ ಮಾಡಬೇಡಿ ಸಾರ್, ಅದು ಮಾಡಬೇಡಿ ಸಾರ್, ಸೈಡ್ ಅಲ್ಲಿ ನೋಡ್ಕೊಳ್ಳೋಣ ಸಾರ್ ಅಲ್ಲಿ ನೋಡ್ಕೊಳ್ಳೋಣ ಸಾರ್ ಟೇಬಲ್ ಕೆಳಗೆ ನೋಡ್ರಿ. ಜನರು ದುಡ್ಡು, ನೀನ್ ಟೇಬಲ್ ಕೆಳಗಡೆ ನೋಡ್ಕೊಂಡ್ರೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನಂದು ಹೋಗುತ್ತೆ, ಎಲ್ಲಾರ್ದು ಹೋಗುತ್ತೆ. ಪರವಾಗಿಲ್ಲಪ್ಪ, ನಮಗೊಂದು ಒಳ್ಳೆ ಸಂಬಳ ಬರುತ್ತೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ, ನಮ್ಮ ಬಾಸ್ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ. ನಿನ್ ಸೂಟ್ ಕೇಸ್ ನನಗೆ ಬೇಡ, ಜನರು ದುಡ್ಡು ತಿನ್ಬೇಡ. ತಿಂತೀಯ ಅಂತಂದ್ರೆ ನಾವು ಬಿಡಲ್ಲ, ನಿರಂತರವಾಗಿ ಸುದ್ದಿಯನ್ನ ಮಾಡ್ತೀವಿ. ಎಲ್ಲಿವರೆಗೂ ಹೋರಾಟ ಅಂತಂದ್ರೆ ಧರ್ಮಸ್ಥಳದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಆಗಿದ್ರೆ ಈ ನಾಟಕಗಳು ಮಾಡ್ಕೊಂಡು ಷಡ್ಯಂತ್ರ ಮಾಡ್ತಿದ್ರೆ ಅವರಿಗೂ ಶಿಕ್ಷೆ ಆಗ್ಬೇಕು. ಹಂಗೆ ಒಂಚೂರು ಹಿಂಗ್ ಸೊಯ್ ಅಂತ ಬೆಂಗಳೂರು ಕಡೆಗೆ ಬಂದ್ರೆ ದುಡ್ಡು ತಿಂದಿದ್ರೆ ನಿನಗೂ ಶಿಕ್ಷೆ ಆಗ್ಬೇಕು. ಯಾಕೆ ಹೇಳಿ? ರೆಬಲ್ ಟಿವಿ ಸಾಮಾಜಿಕ ನ್ಯಾಯಕ್ಕಾಗಿ.